ಒಂದಂತೂ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ, ಈ ಮನೆ ಮಾತ್ರ ಅಲ್ಲ ಇಡೀ ಊರಿಗೆ ದೆವ್ವ ಹಿಡ್ದಿದೆ. ಅಯ್ಯೋ ಸಾಕು ನಿಲ್ಸೋ, ನೋಡ್ತಾನೆ ಇದೀನಿ ದೆವ್ವ ಹಂಗಂತೆ ಹಿಂಗಂತೆ. ಅಯ್ಯೋ ದೆವ್ವ ಗಿವ್ವ ಏನು ಇರೋದಿಲ್ಲ ಕಣ್ರೋ ಗುರು, ಇದೆಲ್ಲ ಮೂಡ್ ನಂಬಿಕೆ ಅಷ್ಟೇ. ಹೀಗೆ ಪ್ರತಿ ಹಾರರ್ ಮೂವಿನಲ್ಲೂ ಒಂದು ಕ್ಯಾರೆಕ್ಟರ್ ಇರುತ್ತೆ, ಅವನ್ಗೆ ಭೂತ ಗೀತ ಇಲ್ಲ ಅಂತ ಒಂದು ಗಾಂಚಲಿ ಇರುತ್ತೆ. ಎಲ್ರಿಗಿಂತ ಮೊದಲು ಆ ಕ್ಯಾರೆಕ್ಟರ್ ಸಾಯೋದು. ಸಿನಿಮಾಗಳಲ್ಲಿ ಬಿಲ್ಡಪ್ ಸೀನ್ಗಳಲ್ಲಿ ಇವನಂತ ಕ್ಯಾರೆಕ್ಟರ್ ಮೊದಲು ಪ್ರಾಣ ಬಿಡೋದು. ಸತ್ಯ ಮಗನೇ ನೀನು, ಇವನಿಗೆ ಸಿಕ್ಕಾಪಟ್ಟೆ ಗಾಂಚಲಿ ಇದೆ, ನೋಡ್ತೀರಿ ಮೊದಲು ಇವನೇ ಸಾಯೋದು. ಸತ್ಯ ಮಗನೇ ನೀನು ಸತ್ತು ಹೋಗ್ತೀಯಾ, ನಾಯಿ ತರ ಸತ್ತು ಹೋಗ್ತೀಯಾ. ಬೀದಿ ನಾಯಿ ಸಾವು ಬರೋದಿಲ್ಲ ನಿಂಗೆ, ಜಿರಳೆ ಸಾವು ಬರುತ್ತೆ ನಿಂಗೆ. 1, 2 ಎಲ್ಲ ಮಾಡ್ಕೊಂಡು ಸಾಕು ನಿಲ್ಸೋ, ದೆವ್ವಕ್ ನನ್ ಸುಪಾರಿ ಕೊಡ್ತಾ ಇದ್ಯಾ? ಅಯ್ಯೋ ಅದೆಲ್ಲ ಬಿಟ್ಟು ಈ ನರಕದಿಂದ ಹೇಗ್ ಬಚಾವಾಗೋದು ಅಂತ ಯೋಚನೆ ಮಾಡಿ. ಗೈಸ್, ಸ್ವಲ್ಪ ಹಾರರ್ ಮೂವೀಸ್ ತರ ಯೋಚನೆ ಮಾಡಿ. ನಾವು ನೋಡಿರೋ ಹಾರರ್ ಮೂವಿಗಳ ನಾಲೆಡ್ಜ್ ನ ಯೂಸ್ ಮಾಡೋಣ. ಪ್ರತಿ ಹಾರರ್ ಮೂವಿನಲ್ಲೂ ದೆವ್ವಗಳಿಗೆ ಬ್ಯಾಕ್ ಸ್ಟೋರಿ ಇರುತ್ತೆ, ಅದನ್ನ ಸೆಕೆಂಡ್ ಹಾಫ್ ಅಲ್ಲಿ ತೋರಿಸ್ತಾರೆ. ಆದ್ರೆ ನಾವು ಅದನ್ನ ಫಸ್ಟ್ ಹಾಫ್ ಅಲ್ಲೇ ಕ್ರ್ಯಾಕ್ ಮಾಡೋಣ. ಆದ್ರೆ ಇದ್ರದ್ ಬ್ಯಾಕ್ ಸ್ಟೋರಿ ಏನಿರಬಹುದು? ಅದೇ ಮರ್ಡರ್, ದ್ರೋಹ, ಅಫೇರ್. ಈ ಕಾಲದಲ್ಲಿ ಒರಿಜಿನಲ್ ಕತೆ ಎಲ್ಲಿ ಸಿಗುತ್ತೆ? ಇಲ್ಲ. ಈ ದೆವ್ವ ಸ್ವಲ್ಪ ಬೇರೆ ತರನೇ ಇದೆ. ಇದು ಒರಿಜಿನಲ್ ಓಜಿ. ಇದು ಈ ಕಾಲದ ದೆವ್ವ. ಏ ಕಾರ್ತಿಕ್, ಅದ್ ಈ ಕಾಲದ ದೇವ ಹೇಗಾಗಿರುತ್ತೆ? ಅಚ್ಚ ತುಂಬಾ ಟೈಮ್ ಆಗಿದೆ ಅಂದ್ಮೇಲೆ ಇದು ಭೂತ ಕಾಲದ ಭೂತ ಅಲ್ವಾ? ಹೌದಲ್ವಾ? ಒಪ್ಕೋತೀರಾ ಅಲ್ವಾ? ನಾನು ಹೇಳ್ತಿರೋ ಮಾತಿನ ಅರ್ಥ ಏನಂದ್ರೆ ಇದು ಈಗಿನ ಕಾಲದ ದೆವ್ವ ಅಂತ. ಇದು ಜೆನ್ಜಿ ದೆವ್ವ. ಜೆನ್ಜಿ ದೆವ್ವನ?